ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವಾಗ ನಾವು ನಾವು ಅಂದರೆ ದೊಡ್ಡಮ್ಮನ ಮನೆಗೆ ಬಂದಿದ್ದೇವೆ ಕಾರ್ಕಳದಲ್ಲಿ. ಸೊ ಹಾಗೆ ಇವಾಗ ನಾವು ವಾಟರ್ ಪಾರ್ಕ್, ಇಲ್ಲಿ ಜಾನ್ಸ್ ವಾಟರ್ ಪಾರ್ಕ್ ಉಂಟು, ಅಲ್ಲಿಗೆ ಹೋಗಿ ಬರುವ ಅಂತ ಹೇಳಿ ಇವಾಗ ರೆಡಿಯಾಗಿದ್ದೇವೆ. ಬನ್ನಿ ನೋಡುವ ಅಲ್ಲಿ ಏನೆಲ್ಲ ವಾಟರ್ ಪಾರ್ಕ್ಗೆ ಹೋಗ್ತಾ ಇದ್ದು ಗೈಸ್. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನನ್ನ ಮೆಹಂದಿ ಎಷ್ಟು ರೆಡ್ ಆಗಿದೆ. ಈ ಮೆಹಂದಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾದು ಐಡಿ ಹಾಕ್ತೇನೆ. ಅವರು ಅಂದರೆ ನನ್ನ ಸಿಸ್ಟರೇ ಸೇಲ್ ಮಾಡ್ತಿದ್ದಾರೆ. ನೀವು ಆಲ್ ಓವರ್ ಇಂಡಿಯಾ ಡೆಲಿವರಿ ಉಂಟು, ಯಾರು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ವಾಟರ್ ಪಾರ್ಕ್ ಆಟಲಿಕ್ಕೆಲ್ಲ ಮಕ್ಕಳು ರೆಡಿಯಾಗಿದ್ದಾರೆ. ಇಲ್ಲೊಂದುಂಟು, ಬ್ಯಾಗ್ ಕಟ್ತಾರೆ. ಹೌದಾ, ಟಿಕೆಟ್ ಎಲ್ಲ ತೊಗೊಂಡ್ವಿ. ಪರ್ ಪರ್ಸನ್ 300. ಅಂದರೆ ಆಫ್ಟರ್ನೂನಿಂದ 6 o'clock ತನಕ ಮಾತ್ರ. ಇವಾಗ ಆಲ್ರೆಡಿ ಲೇಟ್ ಆಗಿದೆ. ವಾಟರ್ ಪಾರ್ಕಿಗೆ ಬಂದ್ವಿ. ನೋಡಿ, ಈ ಥರದ್ದು ಟ್ಯಾಗ್ ಹಾಕ್ತಾರೆ ಇಲ್ಲಿ. 12 years ಮೇಲವರಿಗೆ 300 ಮತ್ತು 4 years ಕೆಳಗೆ 250. ಫ್ರೆಂಡ್ಸ್, ಇಲ್ಲಂತೂ ತುಂಬಾ ಜನ ಇದ್ದರು. ನಾನು ಅಂದ್ಕೊಂಡೇ ಇಲ್ಲ ಇಷ್ಟು ಜನ ಇರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಅಂದರೆ ಸಣ್ಣ ವಾಟರ್ ಪಾರ್ಕ್ ಅಲ್ಲ. ಹಾಗೆ ನನ್ನ ಮಗನ ಅವಸ್ಥೆ ನೋಡಿ ಅದರೊಳಗೆ ಹೋಗಿಬಿಟ್ಟು ಬಂದು ಅವನ ಅವಸ್ಥೆ ನೋಡಿ ನಾನಂತೂ ಇವನ ಸ್ಥಿತಿ ನೋಡಿ ಉಂಟಲ್ಲ ತುಂಬಾ ಹೆದರು ಬಿಟ್ಟಿದ್ದ. ಆ ಥರ ಮಾಡಿದ್ದಾನೆ ಇವನು. ಎಂತಾಯ್ತಂತೆ ಹೇಳಿದರೆ ಫ್ರೆಂಡ್ಸ್, ಇವನು ಫಸ್ಟ್ ಟೈಮು ವಾಟರ್ ಪಾರ್ಕಿಗೆ ಬರ್ತಾರೆ. ನನ್ನ ಮಗಳು ಸೆಕೆಂಡ್ ಟೈಮ್. ನನ್ನ ಮಗಳು ಅಂದರೆ 2 year ಇರುವಾಗ ಬಂದಿದ್ಲು. 2 year 2.5 year ಇರುವಾಗ ನಾವು ಒಂದ್ಸಲ ಕಣ್ಣೂರು ವಿಸ್ಮಯಕ್ಕೆ ಹೋಗಿದ್ವಿ. ಬಟ್ ನನ್ನ ಮಗ ಅಂತೂ ಫಸ್ಟ್ ಟೈಮು. ಆವಾಗ ಅವನು 4 month ಬೇಬಿ ಏನೋ ಇದ್ದ. ಈ ಸಲ ಇವನು ಫಸ್ಟ್ ಹೋಗೋದಾಯ್ತಾ. ಇವನಿಗೆ ಏನಾಯ್ತು ಅಂತ ಹೇಳಿದರೆ ಅಲ್ಲಿ ಅಭ್ಯಾಸ ಇಲ್ಲಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮು ಅಲ್ಲಿ ಸ್ಲೈಡಲ್ಲೆಲ್ಲ ಹೋಗಿಬಿಟ್ಟು ಸ್ವಲ್ಪ ನೀರೆಲ್ಲ ಹೋಯಿತು, ಮೂಗೊಳಗೆ ಹೋಯಿತು ನೀರು. ಹಾಗೆ ತುಂಬಾ ಅಲ್ಲಿ ಅಂತೂ ಫಸ್ಟಿಗೆ ಹೋಗ್ಲಿಕ್ಕೇ ಕೇಳಿಲ್ಲ, ಹೆದರ್ತಾ ಇದ್ದ. ಹೋಗುವ ಅಮ್ಮ ಮನೆಗೆ ಹೋಗುವ ಅಂತೆಲ್ಲ ಹೇಳ್ತಿದ್ದ. ನನ್ನ ಮಗಳು ಕೂಡ ಹಾಗೆಯೇ ಫಸ್ಟ್ ಟೈಮ್ ಸ್ವಲ್ಪ ಹೆದರಿದ್ಲು, ಮತ್ತೆ ಚೆಂದ ಆಟ ಆಡಿದ್ಲು. ಮತ್ತು ನನ್ನ ಮಗ ನೋಡಿ ಮಾಷಲ್ಲ ಮತ್ತೆ ಖುಷಿಯಲ್ಲಿ ಬರಲಿಕ್ಕೇ ಕೇಳಲಿಲ್ಲ. ಎಷ್ಟು ಕರೆದ್ರೂ ಟೈಮ್ ಆಯಿತು, ಬನ್ನಿ ಹೋಗುವ. ಅಲ್ಲಿ ಅವರದ್ದು 6 o'clock ಆದಮೇಲೆ ಒಂದು ಬಜಾರ್ ಬರ್ತದೆ, ಅಷ್ಟರೊಳಗೆ ಕರಿತಾ ಇದ್ದೇನೆ, ಬರಲಿಕ್ಕೇ ಕೇಳೋದಿಲ್ಲ. ಲಾಸ್ಟ್ ನಾವು ಫೈನಲ್ ಆಗಿ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಮತ್ತು 6:30 ಆಗುವಾಗ ನಾವು 6:15ಗೆ ಹೊರಗೆ ಬಂದ್ವಿ. ಇವಾಗ ನಾವು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿಂದ ವಾಟರ್ ಪಾರ್ಕಿಗೆ ಹತ್ತಿರ ಆಗ್ತದೆ ಹೇಳಿ ನಾವು ಅಲ್ಲಿ ಪ್ಲ್ಯಾನ್ ಮಾಡಿದ್ದು. ಇಲ್ಲೊಂದು ಸಂಜೆ ಸ್ನ್ಯಾಕ್ಸಿಗೆ ಎಲ್ಲಾನು ಬಜ್ಜಿ ಎಲ್ಲಾನು ಇತ್ತು. ಹಾಗೆ ಮೆಹಂದಿ ಕೂಡ ಇಟ್ಟಿದ್ದಾಳೆ ನನ್ನ ಸಿಸ್ಟರು. ನನ್ನ ಸಿಸ್ಟರ್ ಸೇಲ್ ಮಾಡ್ತಾ ಇದ್ದಾರೆ ಇಂಥ ಮೆಹಂದಿ. ಯಾರಿಗಾದರೂ ಬೇಕಿದ್ದರೆ ನಾನು ಇನ್ಸ್ಟಾದು ಐಡಿ ಹಾಕ್ತೀನಿ. ಹಾಗೆ ನಾವು ಸ್ವಲ್ಪ ಕಾರ್ಕಳ ಟೌನ್ಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಇತ್ತು. ಹಾಗೆ ನಾನು ATMಗೆ ಹೋಗಿ ಅಲ್ಲಿಂದ ಸ್ವಲ್ಪ ಫ್ರೂಟ್ಸು ಮತ್ತು ಸ್ನ್ಯಾಕ್ಸ್ ಐಟಮ್ ಎಲ್ಲ ತರುವ ಅಂತ ಹೇಳಿ ನಾನು ಸ್ವಲ್ಪ ಬಂದೆ ಟೌನಿಗೆ.
ಹಾಗೆ ಫ್ರೆಂಡ್ಸ್ ಟೌನಿಗೆಲ್ಲ ಹೋಗಿ ಬಂದೆ. ಹೋಗಿ ಬರುವಾಗ ಇಲ್ಲಿ ಅಂತೂ ಸ್ಪೆಷಲ್ ಆಗಿರುವ ಟಿಕ್ಕ ಬಿರಿಯಾನಿ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ನನ್ನ ಮಾವನ ಹೆಂಡ್ತಿ ಇದ್ದಾರೆ, ಅವರೊಂದು ಸೂಪರ್ ಟೇಸ್ಟಿಯಾಗಿ ಮಾಡ್ತಾರೆ ಫ್ರೆಂಡ್ಸ್ ಟಿಕ್ಕ ಬಿರಿಯಾನಿ. ನಮಗೆಲ್ಲ ತುಂಬಾ ಖುಷಿಯಾಗುತ್ತೆ. ಹಾಗೆ ಇವರೊಮ್ಮೆ ನನಗೆ ಹೇಳಿದರು ಈ ಥರ ಮಾಡಿ ನೋಡು ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳಿ. ಬಟ್ ನಾನು ಮಾಡಿದ್ದೆ, ಅದು ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಆದರೆ ನಾನು ಮಾಡೋದಕ್ಕಿಂತ ಇವರು ಮಾಡೋದು ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಇವಾಗಂತೂ ಮನೆಯಲ್ಲೆಲ್ಲ ಇದೇ ಮಾಡೋದಂತೆ, ಅಂದರೆ ದಮ್ ಬಿರಿಯಾನಿ ಎಲ್ಲ ಮಾಡೋದೇ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಮಕ್ಳು ಹೇಳ್ತಾರಂತೆ, ಅಮ್ಮ ಅದೇ ಟಿಕ್ಕ ಬಿರಿಯಾನಿ ಮಾಡು ಅಂತ. ಈ ಬಿರಿಯಾನಿ ಮಾಡಿದ್ರು ಉಂಟಲ್ಲ ನಮಗೆ ಸೈಡಿಗೆ ಉಂಟಲ್ಲ ಕಬಾಬ್ ಪೀಸ್ ಏನು ಬೇಕಂತ ಇಲ್ಲ. ಯಾಕಂತ ಹೇಳಿದರೆ ಇದರಲ್ಲಿರುವ ಪೀಸ್ ಉಂಟಲ್ಲ ಚಿಕನ್ ಪೀಸ್, ಅದೇ ನಮಗೆ ಕಬಾಬ್ ತಿಂದಾಗೆ ಆಗುತ್ತೆ. ಒಳ್ಳೆ ಫೀಲ್ ಆಗುತ್ತೆ ತಿನ್ನುವಾಗ, ತುಂಬಾ ಖುಷಿಯಾಗುತ್ತೆ. ನಮಗೆ ಎಷ್ಟು ತಿಂದರೂ ಕೂಡ ಉಂಟಲ್ಲ ಹೊಟ್ಟೆ ತುಂಬಿದೆ ಅಂತ ಅನಿಸೋದಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಚಾರ್ಕೋಲೆಲ್ಲ ಹಾಕಿಡಬೇಕು, ಸ್ಮೋಕಿ ಫೀಲ್ ಬರುತ್ತೆಲ್ಲ, ಆಗ ತುಂಬಾ ಟೇಸ್ಟಿ ಆಗುತ್ತೆ. ಯಾರೆಲ್ಲ ಮಸಾಲೆ ಟೈಪ್ ಬಿರಿಯಾನಿಯಲ್ಲಿ ಇಷ್ಟಪಡ್ತಾರಲ್ಲ ಅವರು ಇದನ್ನೊಮ್ಮೆ ಟ್ರೈ ಮಾಡಿ. ಓಕೆ, ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ಒಂದು ಸಣ್ಣ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.